ಬೀದರ್ನಲ್ಲಿ ಎಟಿಎಂಗೆ ಸೇರಿದ 93 ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ನಲ್ಲೂ ದರೋಡೆಕೋರರಿಂದ ಫೈರಿಂಗ್ ನಡೆಸಲಾಗಿದೆ. ಛತ್ತೀಸ್ಗಢದ ರಾಯಪುರಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಲಾಗಿದೆ. ಇವತ್ತು ಬೀದರ್ನಲ್ಲಿ 93 ಲಕ್ಷವನ್ನ ದರೋಡೆಕೋರರು ಅಪಹರಣ ಮಾಡಿದಾರಲ್ಲ, ಅದೇ ಕಿಡಿಗೇಡಿಗಳು ಈಗ ಹೈದರಾಬಾದ್ನಲ್ಲೂ ಕೂಡ ಫೈರಿಂಗ್ ಅನ್ನ ನಡೆಸಿದ್ದಾರೆ. ಛತ್ತೀಸ್ಗಢದ ರಾಯಪುರಕ್ಕೆ ಬಸ್ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಅಫ್ಜಲ್ಗುಂಜ್ನ ರೋಷನ್ ಟ್ರಾವೆಲ್ಸ್ಗೆ ಬಂದಿದ್ದಂತಹ ಖದೀಮರು ಟ್ರಾವೆಲ್ಸ್ ಸಿಬ್ಬಂದಿ ಬ್ಯಾಗ್ ಪರಿಶೀಲಿಸಿದಾಗ ಹಣ ಪತ್ತೆಯಾಗಿದೆ. ಹಣದ ಬಗ್ಗೆ ಪ್ರಶ್ನಿಸಿದಾಗ ಅನಿಲ್ ಎಂಬಾತನಿಂದ ಫೈರಿಂಗ್ ನಡೆಸಲಾಗಿದೆ. ಜಹಾಂಗೀರ್ ಮೇಲೆ 2 ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಟ್ರಾವೆಲ್ಸ್ ಸಿಬ್ಬಂದಿ ಜಹಾಂಗೀರ್ ಹೊಟ್ಟೆ ಕಾಲಿಗೆ ಗಾಯಗಳಾಗಿದ್ದು ಜಹಾಂಗೀರ್ನನ್ನ ಆಸರಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಏನ್ ಬೀದರ್ನಲ್ಲಿ ಹಾಡ ಹಗಲೇ 93 ಲಕ್ಷವನ್ನ ದರೋಡೆ ಮಾಡಿದ್ರಲ್ಲ, ಆ ದರೋಡೆಕೋರರು ಅವರು ಬೀದರ್ನಿಂದ ತಪ್ಪಿಸ್ಕೊಂಡಿದ್ರು. ಬಟ್ ಎಲ್ಲಿಗೆ ಹೋಗಿದ್ದಾರೆ, ಅವರ ಸುಳಿವು ಕೂಡ ಇನ್ನೂ ಪತ್ತೆ ಆಗಿರಲಿಲ್ಲ. ಪೊಲೀಸರು ತಂಡಗಳನ್ನ ರಚಿಸಿ ಅವರನ್ನ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಬಟ್ ಈಗ ದರೋಡೆಕೋರರು ಹೈದರಾಬಾದ್ನಲ್ಲೂ ಕೂಡ ಫೈರಿಂಗ್ ನಡೆಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಯಾಕಂದ್ರೆ ಛತ್ತೀಸ್ಗಢದ ರಾಯಪುರಕ್ಕೆ ಹೋಗೋದಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಆಗ ಅಫ್ಜಲ್ಗುಂಜ್ನ ರೋಷನ್ ಟ್ರಾವೆಲ್ಸ್ಗೆ ಬಂದಿದ್ದಂತಹ ಖದೀಮರು ಟ್ರಾವೆಲ್ಸ್ ಸಿಬ್ಬಂದಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಆ ಬ್ಯಾಗ್ ಅನ್ನ ಪರಿಶೀಲಿಸಿದಾಗ ಆ ಬ್ಯಾಗ್ನ ತುಂಬಾ ಹಣ ಇರೋದು ಪತ್ತೆಯಾಗಿದೆ. ಹಣದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಅನಿಲ್ ಎಂಬಾತನಿಂದ ಫೈರಿಂಗ್ ನಡೆಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಯಾವ ರೀತಿಯಾಗಿ 93 ಲಕ್ಷವನ್ನ ಲಪಟಾಯಿಸ್ಕೊಂಡು ಹೋದಂತಹ ದರೋಡೆಕೋರರು ಅಲ್ಲಿ ಟ್ರಾವೆಲ್ಸ್ ಸಿಬ್ಬಂದಿಯ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಬಸ್ ಅನ್ನ ಬುಕ್ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅನಿಲ್ ಎನ್ನುವಾತ ಫೈರಿಂಗ್ ಅನ್ನ ನಡೆಸಿದ್ದಾನೆ. ಜಹಾಂಗೀರ್ ಮೇಲೆ 2 ಸುತ್ತು ಗುಂಡನ್ನ ಹಾರಿಸಿದ್ದಾನೆ. ಅಲ್ಲಿಂದ ಈಗ ಎಸ್ಕೇಪ್ ಆಗಿದ್ದಾನೆ. ಟ್ರಾವೆಲ್ಸ್ ಸಿಬ್ಬಂದಿ ಜಹಾಂಗೀರ್ ಹೊಟ್ಟೆ ಹಾಗೆ ಕಾಲಿಗೆ ಗಂಭೀರ ಗಾಯವಾಗಿದ್ದು ಜಹಾಂಗೀರ್ನನ್ನ ಆಸರಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗ್ತಾ ಇದೆ. ಬೀದರ್ನಲ್ಲಿ ಓರ್ವನ ಹತ್ಯೆಯಾಗಿದೆ. ಈಗ ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅನಿಲ್ ಎಂಬಾತ ಫೈರಿಂಗ್ ಅನ್ನು ನಡೆಸಿದ್ದಾನೆ. ಇದರಿಂದ ಖಚಿತ ಆಗ್ತಾ ಇರೋದು ಈ ಕಿಡಿಗೇಡಿಗಳು ಸದ್ಯಕ್ಕೆ ಹೈದರಾಬಾದ್ನಲ್ಲಿದ್ದಾರೆ. ಇವರ ಪ್ಲಾನ್ ಯಾವ ರೀತಿಯಾಗಿದೆ, ಅದಾದ ಮೇಲೆ ಬೀದರ್ನಲ್ಲಿ ಫೈರಿಂಗ್ ನಡೆಸಿದ ಮೇಲೆ ಯಾವ ರೀತಿ ಪರಾರಿಯಾಗಿದ್ರು ಅನ್ನುವಂಥದ್ದು ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಬೀದರ್ನಲ್ಲಿ ಫೈರಿಂಗ್ ನಡೆಸಿದಂತಹ ದರೋಡೆಕೋರರು ಎಲ್ಲಿ ಹೋದ್ರು, ಏನಾದ್ರು ಅನ್ನುವಂತಹ ಒಂದು ಸುಳಿವು ಕೂಡ ಸಿಕ್ಕಿರ್ಲಿಲ್ಲ. ಬಟ್ ಈಗ ಹೈದರಾಬಾದ್ನಲ್ಲಿ ಫೈರಿಂಗ್ ಮಾಡೋ ಮೂಲಕ ಸದ್ಯಕ್ಕೆ ಅವರು ಹೈದರಾಬಾದ್ನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇದನ್ನ ಹೊರತುಪಡಿಸಿ ಇನ್ನೇನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಬೀದರ್ನಲ್ಲಿ ಹಾಡು ಹಗಲೇ 93 ಲಕ್ಷ ಹಣವನ್ನು ATM ಹಣವನ್ನು ಕಳ್ತನ ಮಾಡುವಂಥ ದರೋಡೆ ಮಾಡುವಂಥ ಜೊತೆಯಲ್ಲಿ ಕೂಡ ಅಲ್ಲಿ ಹತ್ಯೆಯನ್ನು ಕೂಡ ನಡೆಸಿತ್ತು. ಇದನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು. ಅವರ ಹಂತ ಯಾರಿದ್ದು ದರೋಡೆಕೋರರಿದ್ದಾರೆ ಅವರನ್ನ ಕೂಡಲೇ ಬಂಧನ ಮಾಡಬೇಕು ಅಂತೇಳಿ ಆ ಬಗ್ಗೆ ಸ್ಪೆಷಲ್ ಟೀಮ್ಗಳನ್ನು ರಚನೆ ಮಾಡುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿತ್ತು. ಸುಮಾರು 9 ತಂಡಗಳು ಬೀದರ್ನಿಂದ ಅವರನ್ನು ಚೇಸ್ ಮಾಡಿಕೊಂಡು ಇಲ್ಲಿಂದ ಹೈದರಾಬಾದ್ಗೆ ಅವರು ಮೂವ್ಮೆಂಟ್ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿಯಾಗಿ ಹೈದರಾಬಾದ್ಗೆ ತೆರಳುವಂಥ ಟೀಮ್ ಅವರೆಲ್ಲವೂ ಕೂಡ ಅವರ ಟ್ರ್ಯಾಕ್ ಮಾಡಿರುವಂಥ ನಿಟ್ಟಿನಲ್ಲಿ ಪೊಲೀಸರೆಲ್ಲ ಒಂದು ಪ್ರಿಪರೇಷನ್ಸ್ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಅಫ್ಜಲ್ಗಂಜ್ ಅಂತೇಳಿ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಅಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿಯ ಒಳಗಡೆ ಇವರಿಬ್ಬರು ಕೂಡ ಅಲ್ಲಿ ಒಳಗಡೆ ಹೋಗಿರೋ ಬಗ್ಗೆ ಮಾಹಿತಿ ಸಿಗುತ್ತೆ. ಅವರು ಛತ್ತೀಸ್ಗಢದ ರಾಯಪುರಕ್ಕೆ ಅವರು ಟಿಕೆಟ್, ಅಮಿತ್ ಅನ್ನುವ ಹೆಸರು ಮೂಲಕವಾಗಿ ಅವರು ಟಿಕೆಟ್ ಕೂಡ ಬುಕ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಅವರು ಇಲ್ಲಿಂದ ಹೋಗೋಕೆ ಎಲ್ಲ ಒಂದು ಖಾಸಗಿ ಒಂದು ಬಸ್ಸಲ್ಲಿ ಹೋಗೋಕೆ ಎಲ್ಲ ಅವರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿಗೆ ಕೆಲವು ಅನುಮಾನ ಬಂದು ಅಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಸಿಬ್ಬಂದಿಯ ಮೇಲೆ ಕೂಡ ಅವರು ಫೈರಿಂಗ್ ಮಾಡಿರುವಂತ ಗೊತ್ತಾಗಿದೆ. ಮತ್ತೆ ಕೂಡಲೇ ಅಲ್ಲಿ ಪೊಲೀಸರ ಮೇಲೆ ಕೂಡ, ಅಂದ್ರೆ ಇಲ್ಲಿ ಹೋದಂತಹ ಪೊಲೀಸರ ಮೇಲೆ ಕೂಡ ಫೈರಿಂಗ್ ಮಾಡಿರುವಂತದ್ದು, ಮತ್ತೆ ಅಲ್ಲಿ ಕೂಡಲೇ ಲೋಕಲ್ ಪೊಲೀಸರು ಕೂಡ ಬಂದಿದ್ದಾರೆ. ಲೋಕಲ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಈಗ ಅದರಲ್ಲಿ ಟ್ರಾವೆಲ್ ಏಜೆನ್ಸಿಯ ಒಬ್ಬ ಸಿಬ್ಬಂದಿಗೆ ಚಿಂತಾಜನಕವಾಗಿರುವಂತದ್ದು, ಬುಲೆಟ್ ಕೂಡ ಆತನ ಬಿಗೆ ಬಿದ್ದಿರುವಂತಹ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯ ಈಗ ಅಫ್ಜಲ್ಗಂಜ್ ಪೊಲೀಸರ ಒಂದು ವಶದಲ್ಲಿ ಇಬ್ಬರು ಕೂಡ ಆರೋಪಿಗಳು, ಅಂದ್ರೆ ಇವರು ಉತ್ತರ ಭಾರತದ ಛತ್ತೀಸ್ಗಢ ಮೂಲದವರು ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಬಗ್ಗೆ ಇಬ್ಬರು ಕೂಡ ಈಗ ಸದ್ಯ ಅವರ ವಶದಲ್ಲಿದ್ದಾರೆ. ಈಗ
ಬೀದರ್ ಪೊಲೀಸರು ಅವರನ್ನ ವಶಕ್ಕೆ ಬಾಡಿ ವಾರೆಂಟ್ ಮೂಲಕವಾಗಿ ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅಫ್ಜಲ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ತಮ್ಮ ಬೀದರ್ನ ಪೊಲೀಸರು ಕೂಡ ಅಲ್ಲಿರುವಂತದ್ದು. ಸದ್ಯ ಈಗ ಇವು ತುಂಬಾ ನೊಟೋರಿಯಸ್ ದರೋಡೆಕೋರರು ಅಂತ ಹೇಳಲಾಗ್ತಾ ಇರುವಂತದ್ದು. ಬೆಳಗ್ಗೆ ಏನೊಂದು ವ್ಯಾನ್ಗೆ ಹಣವನ್ನ ಇಡುವಂತ ಸಂದರ್ಭದಲ್ಲಿ ಅವರು ಏಕಾಏಕಿ ಅಟ್ಯಾಕ್ ಮಾಡುವಂತದ್ದು, ಅಟ್ಯಾಕ್ ಮಾಡಿದ ನಂತರ ಅಮೌಂಟ್ ಅನ್ನು ಎತ್ಕೊಂಡು ಹೋಗುವಂತದ್ರಿಂದ ಇವರೆಲ್ಲರೂ ಕೂಡ ಪ್ರೊಫೆಷನಲ್ ಒಂದು ನಟೋರಿಯಸ್ ಆಗಿರುವಂತದ್ದು. ಹೀಗಾಗಿ ಇವ್ರ ಹಿಂದೆ ಕೇವಲ ಇಬ್ಬರೇ ಅಲ್ಲ, ಇವ್ರ ಹಿಂದೆ ತುಂಬಾ ದೊಡ್ಡ ಗ್ಯಾಂಗೇ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ದೊಡ್ಡ ಈಗ ಒಂದು ಸಿನಿಮೀಯ ಮಾದರಿಯಲ್ಲಿ ಈಗ ಟ್ರಾವೆಲ್ ಏಜೆನ್ಸಿಯಲ್ಲಿ ನಡೆದಂತಹ ಒಂದು ಶೂಟಿಂಗ್ ಆಮೇಲೆ ಫೈರಿಂಗ್ ಏನಿದೆ, ಆ ಫೈರಿಂಗ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಗಾಯಾಳುವನ್ನ ಈಗ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಂತಾಜನಕವಾಗಿರುವಂತಹ ಆ ವ್ಯಕ್ತಿಗೆ ಆ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇರುವಂತದ್ದು. ಸದ್ಯ ಈಗ ಅವರಿಬ್ಬರನ್ನ ಕಸ್ಟಡಿಗೆ ಪಡ್ಕೊಳ್ಳುವಂತ ಅಫ್ಜಲ್ಗಂಜ್ ಪೊಲೀಸರು ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಯಾರಿದ್ದಾರೆ ಏನಿದೆ, ಮತ್ತೆ ಇವರು ಟಿಕೆಟ್ ಬುಕ್ ಮಾಡಿಕೊಂಡು ಕೇವಲ ಬಸ್ ಮೂಲಕವಾಗಿ ಹೋಗೋಕೆ ಸಿದ್ಧತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದರಿಂದ ಅವರು ಅಲ್ಲಿ ಆನ್ ಬೈ ರೋಡಲ್ಲಿ ಯಾರಾದ್ರೂ ಬೇರೆ ಹತ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರ, ಇವರು ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅಲ್ಲಿ ಫೈರಿಂಗ್ ಆಗಿರುವಂತಹ ಕೇಸನ್ನ ಈಗ ಅಫ್ಜಲ್ಗಂಜ್ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಕೊಲೆ ಯತ್ನ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ಇನ್ವೆಸ್ಟಿಗೇಷನ್ ಪೂರ್ಣ ಆದ ನಂತರ ಮತ್ತೆ ಬಾಡಿ ವಾರೆಂಟ್ ಅನ್ನ ಹಾಕೊಂಡು ಕಸ್ಟಡಿಗೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಬೀದರ್ ಪೊಲೀಸರು ಮುಂದಾಗಿರುವಂತದ್ದು. ಚೈತ್ರ, ಗಂಗಾಧರ್, ಈಗ ಗುಂಡೇಟಿಗೆ ಒಳಗಾಗಿದ್ದಂತಹ ಜಹಾಂಗೀರ್ ಈಗ ಹೇಗಿದ್ದಾರೆ? ಏನಾದ್ರೂ ಇನ್ಫಾರ್ಮೇಶನ್ ಅವ್ರೇನಾದ್ರೂ ಕೊಡುವಂತಹ ಪರಿಸ್ಥಿತಿಲಿ ಇದ್ದಾರೆ? ಅಂಡ್ ಮೋರ್ ಓವರ್, ಈಗ ಈ ಹೈದರಾಬಾದ್ಗೆ ಹೋಗಿ ಟಿಕೆಟ್ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರ ಬ್ಯಾಗ್ ಅಲ್ಲಿ ಹಣ ಇದೆ ಅಂತ ಹೇಗೆ ಗೊತ್ತಾಗತ್ತೆ? ಯಾಕಂತಂದ್ರೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾರು ಬ್ಯಾಗ್ ಚೆಕ್ ಮಾಡೋದಿಲ್ಲ. ಬಟ್ ಇವ್ರ ಬ್ಯಾಗ್ ಅಲ್ಲಿ ಅಷ್ಟೊಂದು ಹಣ ಇರೋದು ಹೇಗೆ ಪತ್ತೆ ಆಗಿದೆ? ಯಾರು ಕಂಡಿಡ್ದಿದ್ದಂತೆ, ಅದು ಯಾರು ನೋಡಿದಂತೆ ಅದನ್ನ? ಎಸ್ ಚೈತ್ರ, ಮೊದಲನೇದಾಗಿ ಈಗ ಗಾಯಾಳು ಜಹಾಂಗೀರ್ ಅಂತ ಏನಿದ್ದಾನೆ ಆತನಿಗೆ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಿರೋದು. ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಏನು ಹೇಳೋಕ್ಕಾಗೋದಿಲ್ಲ ಅಂತೇಳಿ ಅವರು ಕೂಡ ಆಸ್ಪತ್ರೆ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಟ್ರೀಟ್ಮೆಂಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟಿರುವಂಥದ್ದು. ಆದರೆ ಇದು ಈ ಒಂದು ವಿಚಾರ ಒಂದು ಕಡೆ ಆದರೆ, ಟ್ರಾವೆಲ್ ಏಜೆನ್ಸಿಯ ಒಂದು ಒಳಗಡೆ ಏನು ಸಿಬ್ಬಂದಿಯ ಮೇಲೆ ಅಟ್ಯಾಕ್ ಏನು ಫೈರಿಂಗ್ ಆಗಿದೆ ಅದು ಸಂಬಂಧಪಟ್ಟಂತೆ ಅದರ ಮೊದಲು ಹಣವನ್ನು ಹೇಗೆ ಪತ್ತೆ ಮಾಡಿದೆ? ಯಾಕಂದರೆ ಅವ್ರು ಒಳಗಡೆ ಟ್ರಾವೆಲ್ ಏಜೆನ್ಸಿ ಒಳಗಡೆ ಹೋದ ಟಿಕೆಟ್ ಬುಕ್ ಮಾಡುವಂಥದ್ದೇ ಛತ್ತೀಸ್ಗಢದ ರಾಯಪುರಕ್ಕೆ ಟಿಕೆಟ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ಕೆಲ ಅನುಮಾನಾಸ್ಪದವಾಗಿ ಅವರು ವರ್ತನೆ ಮಾಡಿರುವಂಥ ಬಿಹೇವಿಯರ್ ಏನಿದೆ ಅದನ್ನು ಸ್ವಲ್ಪ ಅದರ ಬಗ್ಗೆ ನಿಗಾ ವಹಿಸಿರುವಂಥದ್ದು. ಮತ್ತು ಅದಕ್ಕೂ ಮೊದಲು ಪೊಲೀಸರು ಕೂಡ ಅವರಿಗೆ ಅಲ್ಲಿ ಒಂದು ಅಟ್ಯಾಕ್ ಅಂದರೆ ಎಲ್ಲರೂ ಕೂಡ ಸರೌಂಡಿಂಗ್ ಆಗಿ ಮಾಡಿರುವಂಥದ್ದು, ಮತ್ತು ಅವರ ಮೇಲೆ ಒಂದು ಪೊಲೀಸರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ರು. ಇವೆಲ್ಲವೂ ಕೂಡ ಟ್ರಾವೆಲ್ ಏಜೆನ್ಸಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಯಾಕಂದರೆ ಇದು ಹೆಚ್ಚಾಗಿ ತೂಕ ಇರುವಂಥ ಬ್ಯಾಗ್ ಏನಿದೆ ಆ ಬ್ಯಾಗ್ ಬಗ್ಗೆ ಕೂಡ ಅನುಮಾನ ಬರುವಂಥದ್ದು. ಪರಿಶೀಲನೆ ಮಾಡೋಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಆಗ ಇವರು ಅದನ್ನು ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಆ ಸಿಬ್ಬಂದಿಯ ಮೇಲೆ ಇವರು ಫೈರಿಂಗ್ ಮಾಡಿರುವಂಥ ಒಂದು ವಿಚಾರ ಗೊತ್ತಾಗಿದೆ. ಅದಕ್ಕೂ ಮೊದಲು ಏನಾದರೂ ಪೊಲೀಸರವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರ, ಆ ಬ್ಯಾಗನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಮುಂದಾಗಿದ್ರ ಅನ್ನೋದ್ರ ಬಗ್ಗೆ ಈಗಷ್ಟೇ ಅದರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗಿರೋದು. ಸದ್ಯ ಈಗ ಅಫ್ಜಲ್ಗಂಜ್ ಪೊಲೀಸರ ವಶದಲ್ಲಿದ್ದಾರೆ. ಆ ಬಗ್ಗೆ ಎಂಕ್ವೈರಿ ಆಗ್ತಾ ಇದೆ. ಎಂಕ್ವೈರಿ ಬಳಿಕ ಆ ಬಗ್ಗೆ ಇವರಿಬ್ಬರ ಒಂದು ಫೈರಿಂಗ್ ವಿಚಾರ ಆಗಿರ್ಬೋದು ಅಥವಾ ಇವರು ಅಟ್ಯಾಕ್ ಮಾಡುವಂಥ ಒಂದು ಪ್ರಯತ್ನ ಆಗಿರ್ಬೋದು, ಅದಕ್ಕೂ ಹೊರತುಪಡಿಸಿ ಇವರು ಹಿಂದೆ ಎಲ್ಲಾದರೂ ಇದೇ ರೀತಿಯಾಗಿ ಮಾದರಿಯಲ್ಲಿ ಬೇರೆ ಕಡೆ ಮಾಡಿದ್ರ, ಇವ್ರ ಗ್ಯಾಂಗ್ ಇನ್ನೂ ಎಷ್ಟು ದೊಡ್ಡದಿದೆ, ಇವರಿಂದ ಯಾರ್ಯಾರಿದ್ದಾರೆ, ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗಿರೋದು. ಬೀದರ್ನಲ್ಲಿ ದರೋಡೆಕೋರರು ಅಟ್ಯಾಕ್ ಮಾಡಿದಾರಲ್ಲ, ಒಂದ್ ಕಡೆ 3 ಜನ ಅಂತ ಹೇಳ್ತಾರೆ, ಒಂದ್ ಕಡೆ 2 ಅಂತ ಹೇಳ್ತಾರೆ. ಸೊ ಈಗ ಹೈದರಾಬಾದ್ಗೆ ಹೋಗಿದಾರಲ್ಲ, ಸುಮಾರು ಎಷ್ಟು ಜನ ಇರಬಹುದು? ಈಗ ಹೋದಾಗ್ಲೂ ಕೂಡ 2 ಇದ್ರ 3 ಇದ್ರ? ಅವ್ರ ಜೊತೆ ಅವರು ಇಟ್ಕೊಂಡಿದ್ರಂತಲ್ಲ ವೆಪನ್ಸ್ಗಳು, ಆ ವೆಪನ್ಸ್ಗಳು ಏನಾದರೂ ಗುರ್ತಿಡುವಂತಹ ಸಾಧ್ಯತೆಗಳಿದೆಯಾ? ಪೊಲೀಸರಿಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅವ್ರ ಹತ್ರ ಏನೇನೆಲ್ಲ ವೆಪನ್ಸ್ಗಳು ಇರಬಹುದು ಅಂತ? ಎಸ್, ಪ್ರಮುಖವಾಗಿ ಇವರು ಬಳಕೆ ಮಾಡುವಂಥದ್ದು ಛತ್ತೀಸ್ಗಢದ ರಾಯಪುರಕ್ಕೆ ಇವರು ಟಿಕೆಟ್ ಬುಕ್ ಮಾಡಿದ್ದಾರೆ ಅಂದರೆ ಇವರು ಆ ಕಡೆ ಮೂಲದವರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಯಾಕಂದರೆ ಬೀದರ್ನಲ್ಲಿ ಘಟನೆ ಆದಂಥ ಸಂದರ್ಭದಲ್ಲೇ ಇಡೀ ಒಂದು ಗೃಹ ಇಲಾಖೆ ಕೂಡ ಅದರ ಸೂಚನೆಯನ್ನು ಕೊಟ್ಟಿದ್ರು, ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವರ ಬಂಧನ ಆಗಬೇಕು ಅಂತೇಳಿ. ಯಾಕಂದರೆ ಅಷ್ಟು ಹಾರಿಬಲ್ ಆಗಿ ಹತ್ಯೆ ಮಾಡಿ ಅಮೌಂಟನ್ನು ತೆಗೆದುಕೊಂಡು ಹೋಗುವಂಥ ಪರಿ ಏನಿದೆ, ಇವರು ಚೇಸ್ ಮಾಡುವಂಥ ಹುಂದದಲ್ಲಿ ಅವರು ಹೈದರಾಬಾದ್ ರೀಚ್ ಆಗ್ತಾರೆ ಅಂತಂದರೆ ಇವರು ದೊಡ್ಡ ನಟೋರಿಯಸ್ ಪ್ರೊಫೆಷನಲ್ ದರೋಡೆಕರು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಹೀಗಾಗಿ ಅವ್ರು ಬಳಕೆ ಮಾಡ್ತಾರಂತ ಕಂಟ್ರಿ ಮೇಡ್ ಪಿಸ್ತೂಲ್ ಅಂತ ಗೊತ್ತಾಗ್ತಾ. ಯಾಕಂದ್ರೆ ಆ ಕಡೆ ಬಳಕೆ ಮಾಡುವಂಥದ್ದು ಕೂಡ ಆಲ್ಮೋಸ್ಟ್ ಕಂಟ್ರಿ ಮೇಡ್ ಪಿಸ್ತೂಲ್ ಅಂತೇಳಿ. ಆ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಪೊಲೀಸರಿಂದಲೇ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಯಾಕಂದ್ರೆ ಉತ್ತರ ಭಾರತದಲ್ಲಿ ಸಾಕಷ್ಟು ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಹೆಚ್ಚಾಗಿ ಅಕ್ರಮವಾಗಿ ಮಾರಾಟ ಮಾಡುವಂಥದ್ದು, ಈ ದರೋಡೆಕೋರರು ಬಳಕೆ ಮಾಡುವಂಥದ್ದು ಅದೇ ಪಿಸ್ತೂಲ್ಗಳಾಗಿರುವಂಥದ್ದು. ಈ ಬುಲೆಟ್ ಏನು ಬಿದ್ದಿದೆ, ಆ ಬುಲೆಟ್ ಅಲ್ಲಿ ಯಾವ ರೀತಿ ಒಂದು ಪಿಸ್ತೂಲ್ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪೊಲೀಸರಿಂದ ಮಾಹಿತಿ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಈಗ ಅವ್ರನ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಫ್ಜಲ್ಗಂಜ್ ಪೊಲೀಸರು. ಯಾಕಂದ್ರೆ ಇವರಿಬ್ಬರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇವರೊಬ್ಬರೇ ಅಟ್ಯಾಕ್ ಮಾಡಿರುವಂಥದ್ದು CCTV ಚಾನಲ್ಗಳಲ್ಲಿ ಗೊತ್ತಾಗಿದೆ. ಅದನ್ನು ಅಬ್ಸರ್ವೇಷನ್ ಇವರು ಮೂವ್ಮೆಂಟ್ ಮಾಡೋದಕ್ಕೆ ಬೇರೆ ಇನ್ನೊಬ್ಬನ ಯಾರಾದರೂ ಇದ್ರಾ? ಯಾಕಂದ್ರೆ ಇಬ್ಬರಿಂದ ಈ ರೀತಿ ಅಟ್ಯಾಕ್ ಮಾಡಿ ಹಣವನ್ನು ತೆಗೆದುಕೊಂಡು ಓಡೋಗಿ ಅವರು ಹೈದರಾಬಾದ್ ರೀಚ್ ಆಗಿ ಅಲ್ಲಿಂದ ಅವರು ಹೋಗೋಕ್ಕೆ ಇಬ್ಬರಿಂದ ಸಾಧ್ಯ ಇಲ್ಲ. ಇದು ದೊಡ್ಡ ಗ್ಯಾಂಗ್ ಇದೆ. ಯಾಕಂದ್ರೆ ಇವರೆಲ್ಲ ಆಪರೇಟ್ ಮಾಡುವಂಥದ್ದು ಕೇವಲ ಒಬ್ಬಿಬ್ಬರಲ್ಲ. ಈ ದರೋಡೆಗರ ಗ್ಯಾಂಗ್ ಏನಿದೆ ಅದು ಸುಮಾರು ಒಂದು 5-6 ಮಂದಿಯ ಗ್ಯಾಂಗ್ ಇರ್ತಾರೆ ಅಟ್ಯಾಕ್ ಮಾಡುವುದರ ಬಗ್ಗೆ ಪೊಲೀಸರು ಅವರು ಕೂಡ ಸಂಶಯವನ್ನ ಪಡ್ತಾ ಇರುವಂಥದ್ದು. ಈಗ ಅದರ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಂಕ್ವೈರಿಯ ಬಳಿಕ ಆ ಬಗ್ಗೆ ಇನ್ನಷ್ಟೇ ಆ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಗಂಗಾಧರ್.
ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.